ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನು ಇವತ್ತು ತೋರಿಸುವಂಥ ರೆಸಿಪಿ ಮಜ್ಜಿಗೆ ಮೆಣಸಿನಕಾಯಿ. ಬೇಸಿಗೆಗಾಲ ಬಂದಿದೆ, ಸೊ ಈಗ ಸೊಂಡಿಗೆ ಹಾಕೋದು, ಮಜ್ಜಿಗೆ ಮೆಣಸಿನಕಾಯಿ ಮಾಡೋದು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ತಿನ್ಬೋದು. ಸೊ ನಿಮಗೋಸ್ಕರ ನಾನು ಮಜ್ಜಿಗೆ ಮೆಣಸಿನಕಾಯಿ ಮಾಡೋ ವಿಧಾನನ ಹೇಳ್ಕೊಡ್ತಾ ಇದ್ದೀನಿ. ಮಜ್ಜಿಗೆ ಮೆಣಸಿನಕಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಈಗ ಮಾಡುವ ವಿಧಾನ ನೋಡಿ. ನಾನು ಇಲ್ಲಿ ಮಜ್ಜಿಗೆ ಮೆಣಸಿನಕಾಯಿ ಮಾಡೋದಕ್ಕೆ ಸ್ವಲ್ಪ ಖಾರ ಮತ್ತು ಕಡಿಮೆ ಖಾರ ಇರುವಂತಹ ಮೆಣಸಿನಕಾಯಿನ ತೊಗೊಂಬಂದಿದ್ದೀನಿ. ಒಂದು ಪುಟ್ಟಿಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ಕಲ್ಲುಪ್ಪನ್ನು ಹಾಕಿದ್ದೀನಿ ತೊಳೆಯೋದಕ್ಕೆ. ಈಗ ಈ ಕಡೆ ಒಂದು ಬಟ್ಟೆನ ಹಾಸಿದ್ದೀನಿ. ಸೊ ತೊಳೆದು ಇದನ್ನು ಫಸ್ಟು ಕ್ಲೀನಾಗಿ ಒಣಗೋದಕ್ಕೆ ಬಿಡಬೇಕು. ಈಗ ತೊಳೆಯೋಣ ನೀರಲ್ಲಿ ಹಾಕಿ. ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ ಕ್ಲೀನಾಗಿ ಕೈ ಆಡಿಸಿ ಒಣ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಡ್ರೈ ಆಗಬೇಕು, ಹಸಿ ಇರಬಾರ್ದು. ಬೇಸಿಗೆಗಾಲ ಬಂತು ಅಂದರೆ ಸಾಕು, ಎಲ್ಲರ ಮನೆಯಲ್ಲೂ ಸೊಂಡಿಗೆ ಹಾಕೋದು ಮಾಡ್ತಾರೆ, ಮತ್ತು ಮಜ್ಜಿಗೆ ಮೆಣಸಿನಕಾಯಿ ಮಾಡೋದು ಮಾಡ್ತಾರೆ. ಯಾಕಂದರೆ ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ಬೋದಲ್ವ. ಸೊ ಹಾಗಾಗಿ ಬೇಸಿಗೆಗಾಲದಲ್ಲಿ ಎಲ್ಲ ಹೆಣ್ಮಕ್ಳು ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಸೊ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತೊಳೆದು ಒಣ ಹಾಕಿದ್ದೀನಿ. ಇದು ಸಂಪೂರ್ಣವಾಗಿ ಒಣಗಬೇಕು, ಯಾವುದೇ ತರಹದ ಹಸಿ ಇರಬಾರ್ದು, ನೀರಿನ ಅಂಶ ಇರಬಾರ್ದು. ಮತ್ತೊಂದು ಕಡೆ ನಾನು ಮೊಸರನ್ನು ಹಾಕಿದ್ದೆ. ನೋಡಿ, 1 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಕೇವಲ 4 ಪದಾರ್ಥಗಳಿದ್ದರೆ ಸಾಕು, ಮಜ್ಜಿಗೆ ಮೆಣಸಿನಕಾಯಿ ರೆಡಿಯಾಗುತ್ತೆ. ಈಗ ಜೀರಿಗೆನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಒಂದು ಸಲ ರುಬ್ಕೊಂಡು ಬಂದಿದ್ದೀನಿ. ಇದಿನ್ನೂ ತರಿಯಾಗಿದೆ, ಇದು ಸಂಪೂರ್ಣವಾಗಿ ನೈಸ್ ಆಗಬೇಕು. ನೋಡಿ, ಮತ್ತೊಂದು ಸಲ ರುಬ್ಕೊಂಡು ಬಂದಿದ್ದೀನಿ. ಫುಲ್ ನೈಸಾಗಿ ಬಂದಿದೆ, ಪೌಡರ್ ಟೈಪು. ಈಗ ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ಎಪ್ಪು ಹಾಕಿರುವಂಥ ಮೊಸರನ್ನು ಹಾಕ್ತಾ ಇದ್ದೀನಿ. ಇದನ್ನು ಮಜ್ಜಿಗೆ ಮಾಡಬೇಕು. ನೋಡಿ, ಮೊಸರು ಎಷ್ಟು ಗಟ್ಟಿಯಾಗಿ ಬಂದಿದೆ. ಈಗ ಇದಕ್ಕೆ ನೀರನ್ನು ಸ್ವಲ್ಪ ಹಾಕಿ 1 ಗಂಟೆ ಇಲ್ಲದಿರೋ ಹಾಗೆ ಮಜ್ಜಿಗೆನ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಕೂಡ ಮೊಸರು ಇರಬಾರ್ದು, ಮಜ್ಜಿಗೆ ಟೈಪ್ ಇರಬೇಕು. ಇದಕ್ಕೆ ನೀವು ಉಪ್ಪನ್ನು ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ನೋಡಿಕೊಂಡು ಹಾಕ್ಕೋಬೇಕು. ಹಾಗಾದರೆ ಮಜ್ಜಿಗೆ ಮೆಣಸಿನಕಾಯಿ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೀವು ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಬೋದು. ನೋಡಿ, ನಾನು ಜೀರಿಗೆ ಪುಡಿನೂ ಕೂಡ ಇದಕ್ಕೆ ಹಾಕಿ ಕಲಿಸ್ತಾ ಇದ್ದೀನಿ. ಇನ್ನು ಕೆಲವೊಬ್ಬರು ಮೆಣಸಿನಕಾಯಿನ ಸೀಳಿ ಅದರಲ್ಲಿ ಜೀರಿಗೆ ಪುಡಿನ ತುಂಬಿ ಮಾಡ್ತಾರೆ. ಬಟ್ ಕ್ವಾಂಟಿಟಿ ಬಹಳ ಇದ್ದರೆ ಈ ಥರ ಮಜ್ಜಿಗೆಯಲ್ಲೇ ಮಿಕ್ಸ್ ಮಾಡಿದರೂ ಕೂಡ ಮಜ್ಜಿಗೆ ಮೆಣಸಿನಕಾಯಿ ಜೀರಿಗೆಯ ಒಂದು ಅಂಶನ ಹೇಳ್ಕೊಳ್ಳುತ್ತೆ. ನೋಡಿ, ನೀರನ್ನು ಹಾಕಿ ನಾನು ತೆಳುವಾಗಿ ಮಜ್ಜಿಗೆನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಕಡೆ ಎತ್ತಿಡೋಣ. ನೋಡಿ, ಫುಲ್ ಡ್ರೈ ಆಗಿ ಒಂದು ಸಲ ಬಟ್ಟೆಯಿಂದ ಒರೆಸಿದ್ದೀನಿ. ಈ ಥರ ಒಂದು ಚಾಕು ತಗೊಂಡು ಈ ಮೆಣಸಿನಕಾಯಿನ ಈ ಥರ ಉದ್ದಕ್ಕೆ ಸೀಳಬೇಕು. ನೋಡಿ, ಈ ಥರ ಓಪನ್ ಆದರೆ ಜೀರಿಗೆ ಅಂಶ ಮತ್ತು ಉಪ್ಪಿನ ಅಂಶ ಅದರೊಳಗೆ ಹೋಗುತ್ತೆ. ಸೊ ಹಾಗಾಗಿ ಆ ಥರ ಸೀಳಬೇಕು. ಒಂದೊಂದಾಗಿ ಸೀಳಿ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಈ ಮಜ್ಜಿಗೆ ಮೆಣಸಿನಕಾಯಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನೋಡಿ,
ಒಂದು 3 kgಯಷ್ಟು ನಾನು ಮಾಡ್ತಾಯಿದ್ದೀನಿ. ಸೀಳಿ ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ. ಈಗ ಇದಕ್ಕೆ ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡೋಣ. ಒಂದು ಸಲ ಮಜ್ಜಿಗೆನ ಚೆನ್ನಾಗಿ ಕೈ ಆಡಿಸಿ, ಉಪ್ಪನ್ನು ಈಗಲೇ ನೋಡಿಕೊಂಡು ಕಮ್ಮಿ ಇದ್ದರೆ ಹಾಕೋಬೋದು. ಮೆಣಸಿನಕಾಯಿ ಒಳಗಡೆ ಹಾಕೋಣ. ಹಾಕಿ ಒಂದು ಸಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ 1 ಡೇ ನೈಟ್ ಕಂಪ್ಲೀಟಾಗಿ ನೆನೆಯೋದಕ್ಕೆ ಬಿಡಬೇಕು. ಟುಮಾರೋ ಮಾರ್ನಿಂಗ್ ನೆಕ್ಸ್ಟ್ ಡೇ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ನ ಹಾಸಿದ್ದೀನಿ. ನೋಡಿ, ಒಂದು ನೈಟ್ ಫುಲ್ಲು ಇದು ಮಜ್ಜಿಗೆ ಒಳಗೆ ಇದ್ದೆ. ನೋಡಿ ಹೇಗಾಗಿದೆ ಮೆಣಸಿನಕಾಯಿ, ಸ್ವಲ್ಪ ಬಾಡಿದ ಥರ ಆಗಿದೆ ಆಲ್ರೆಡಿ. ಒಂದು ಸಲ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಿಂದ. ತದನಂತರ ಇದನ್ನು ಒಣಗೋದಕ್ಕೆ ಹಾಕೋಣ. ನೋಡಿ, ನಾನಿಲ್ಲಿ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಹಾಕಿದ್ದೀನಿ. ಈಗ ಇದರ ಮೇಲೆ ಮಜ್ಜಿಗೆ ಮೆಣಸಿನಕಾಯಿನ ಒಣ ಹಾಕೋಣ. ಇದು ಏನಿಲ್ಲ ಅಂದರೂ 1 ವೀಕ್ ಕಂಪ್ಲೀಟಾಗಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ಮಜ್ಜಿಗೆ ಮೆಣಸಿನಕಾಯಿ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, 3 kgಯಷ್ಟು ಮಾಡಿದ್ದೀನಿ. ನೋಡಿ, ಇನ್ನೂ ಮಜ್ಜಿಗೆ ಉಳಿದಿದೆ. ಈಗ ಇದನ್ನು ಹಾಗೆ ಎತ್ತಿಡಬೇಕು. ಮತ್ತು ಇದನ್ನು ಒಂದು ನೈಟ್ ಆದಮೇಲೆ ಇವತ್ತು ಬೆಳಿಗ್ಗೆ ಹಾಕಿದ್ದೀನಿ. ರಾತ್ರಿಗೆ ಇದನ್ನು ತೊಗೊಂಬಂದು ಮತ್ತು ಅದೇ ಮಜ್ಜಿಗೆಯಲ್ಲಿ ಹಾಕಿ ಮತ್ತು ನೆಕ್ಸ್ಟ್ ಡೇ ಇದೇ ಥರ ಒಣ ಹಾಕಬೇಕು. ಇದು ಫಸ್ಟ್ ಡೇ. ನೋಡಿ, ಸೆಕೆಂಡ್ ಡೇ ಇದು. ನೋಡಿ, ಆಗಲೇ ಹೇಗಾಗಿದೆ, ವೈಟ್ ಕಲರ್ ಬಂದಿದೆ ಆಲ್ರೆಡಿ. ಇದು ಸೆಕೆಂಡ್ ಡೇ. ಮತ್ತೊಂದು ಸಲ ಅದೇ ಮಜ್ಜಿಗೆಯಲ್ಲಿ ಹಾಕಿದ್ದೆ. ಅದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದೇ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ಒಣ ಹಾಕಬೇಕು. ಇದೇ ಥರ ಕಂಟಿನ್ಯೂ ಆಗಿ 3 ಡೇಸ್ 3 ದಿನ ಅದೇ ಮಜ್ಜಿಗೆಯಲ್ಲಿ ನೆನೆ ಹಾಕಿ ತದನಂತರ ಒಣ ಹಾಕಿದರೆ ಮಜ್ಜಿಗೆ ಮೆಣಸಿನಕಾಯಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದು ಸೆಕೆಂಡ್ ಡೇ. ಆಲ್ರೆಡಿ ಹೇಗೆ ಡ್ರೈ ಆಗ್ತಾ ಇದೆ ನೋಡಿ, ಮತ್ತೆ ಉಳಿದಿದೆ. ಈಗ ಇದು ಸೆಕೆಂಡ್, ಇದು ಥರ್ಡ್ ಡೇ ಕೂಡ ಅದೇ ಥರ ರಿಟರ್ನ್ ಮಾಡಬೇಕು. ಇದು 1 ವೀಕ್ ಆದಮೇಲೆ ತೋರಿಸ್ತಾ ಇರುವಂತಹ ಮಜ್ಜಿಗೆ ಮೆಣಸಿನಕಾಯಿ. ನೋಡಿ, ಆಗಲೇ ಎಷ್ಟು ಡ್ರೈ ಆಗಿ ಚೆನ್ನಾಗಿ ಬಂದಿದೆ. ಇದು ಲಾಸ್ಟ್ ಡೇ 7 ಡೇ ಇದು ವಿಡಿಯೋ. ನೋಡಿ, ಕಂಪ್ಲೀಟಾಗಿ ಮಜ್ಜಿಗೆ ಮೆಣಸಿನಕಾಯಿ ರೆಡಿಯಾಗಿದೆ. ಈಗ ಫ್ರೈ ಮಾಡಿ ತೋರಿಸ್ತೀನಿ. ನೋಡಿ, ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು. ಹಾಕಿ 1-2 ಸೆಕೆಂಡ್ಸಿಗೆ ತೆಗೆದು ಬಿಡಬೇಕು, ಇಲ್ಲಾಂದರೆ ಸೀದೋಗುತ್ತೆ. ನೋಡಿ, ಮಜ್ಜಿಗೆ ಮೆಣಸಿನಕಾಯಿ ರೆಡಿ ಆಯಿತು. ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿದೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಇದೇ ಥರ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.